ಹಿಂದೆ ತಾತಯ್ಯನವ್ರ ಜಯಂತಿ ಮಾಡ್ಬೇಕಂದ್ರೆ ಎಲ್ಲಾ ಪಂಚಾಯತಿಗಳು ಒಂದ್ 2 ದಿನ 3 ದಿನಕ್ಕೆ ಆದೇಶ ಬರ್ತಾ ಇತ್ತು. ಇವಾಗ ಸಾಹೇಬರಿಂದ ಆದೇಶ ಬರ್ತಾ ಇತ್ತು. ಆದ್ರೆ ಇವತ್ತು 9 ಗಂಟೆಗೆ ಗ್ರಾಮ ಪಂಚಾಯತಿಗಳಿಗೆ ಆದೇಶ ಮಾಡಿದ್ದಾರೆ. ನಮಗ್ ಮಾಡಿದ ಅವಮಾನನ ಅಥವಾ ಏನು ಅಥವಾ ಕೇವಲ ನಾವು ದಯವಿಟ್ಟು ಬಗ್ಗೆ ಗಮನ 9 ಗಂಟೆಗೆ ಆದೇಶ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅವರಿಗೆ. ನಾವೆಲ್ಲ ಗ್ರಾಮ ಪಂಚಾಯತಿ ಪೂಜೆ ಮುಗಿಸ್ಬಿಟ್ಟಿದ್ರೆ ಆಗ ಅಧಿಕಾರಿಗಳು ಗೈರು ಅಸಮಾಧಾನ ಹೊರಹಾಕಿದ ಮುಖಂಡರು ಯೋಗಿ ನಾರಾಯಣ ಯತೀಂದ್ರ ಜಯಂತಿ ಸರ್ಕಾರಿ ಕಾರ್ಯಕ್ರಮವಾಗಿದ್ದು ಬಹುತೇಕ ಅಧಿಕಾರಿಗಳು ಗೈರು ಹಾಜರಾಗಿದ್ದಾರೆ. ಈ ಘಟನೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸಮುದಾಯಕ್ಕೆ ಮಾಡಿದ ಅವಮಾನ ಹಾಗೂ ಪೂರ್ವಭಾವಿ ಸಭೆಯಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಯೋಗಿ ನಾರಾಯಣ ಜಯಂತಿ ಆಚರಿಸಲು ತೀರ್ಮಾನಿಸಲಾಗಿತ್ತು. ಆದರೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ನಿರ್ಲಕ್ಷ್ಯದಿಂದಾಗಿ ಕಾರ್ಯಕ್ರಮದ ದಿನದಂದು ಬೆಳಗ್ಗೆ 9 ಗಂಟೆಗೆ ಪಂಚಾಯಿತಿಗಳಿಗೆ ತಡವಾಗಿ ಮಾಹಿತಿ ರವಾನಿಸಲಾಗಿದೆ. ಆದ ಕಾರಣ ಬಹುತೇಕ ಪಂಚಾಯಿತಿಗಳಲ್ಲಿ ಜಯಂತಿ ಆಚರಣೆ ಮಾಡಲಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಭಕ್ತಿಭಾವದ ಮೂಲಕ ಜ್ಞಾನ ಸಂಪಾದಿಸಿ ಆಧ್ಯಾತ್ಮಿಕ ರಹಸ್ಯಗಳನ್ನು ಜೀವನದ ಅನುಭವಗಳೊಂದಿಗೆ ಸಮೀಕರಿಸಿ ಲೋಕ ಕಲ್ಯಾಣಕ್ಕಾಗಿ ತನ್ನ ಕಾಲಜ್ಞಾನದ ಮೂಲಕ ಜೀವನದ ಸತ್ಯ ಸಂಗತಿಗಳನ್ನು ಜಗತ್ತಿಗೆ ಸಾರಿದವರು ಕಾಲಜ್ಞಾನಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಕೈವಾರ ತಾತಯ್ಯ ಎಂದು ಬಲಿಜ ಸಮುದಾಯದ ಮುಖಂಡ ಚಂದ್ರಶೇಖರ್ ಅಭಿಪ್ರಾಯಪಟ್ಟರು. ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಭೀಮ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಬಲಿಜ ಸಮುದಾಯದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಯತೀಂದ್ರ ಯೋಗಿ ನಾರಾಯಣ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಯೋಗಿ ನಾರಾಯಣರವರು ಜನತೆಗೆ ವೇದಾಂತದ ವಿಷಯಗಳನ್ನು ಬೋಧಿಸುತ್ತಾ ದೈವಿಕ ಪವಾಡಗಳನ್ನೇ ಮಾಡಿದರು. ಭಕ್ತಿಭಾವದ ಮೂಲಕ ಜ್ಞಾನಮಾರ್ಗ ಎಂಬಂತೆ ಜನಮಾನಸದಲ್ಲಿ ಭಕ್ತಿಭಾವ ಬಿತ್ತುವಂತ ಭಕ್ತಿಗೀತೆಗಳನ್ನು ರಚಿಸಿದರು ಹಾಗೂ ಜನತೆಗೆ ಸನ್ಮಾರ್ಗ ತೋರುತ್ತಾ ಮಹಾನ್ ಭವಿಷ್ಯತ್ ಜ್ಞಾನಿಗಳಾಗಿ ಕಾಲಜ್ಞಾನವನ್ನು ರಚಿಸಿದರು ಎಂದರು. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ವತಿಯಿಂದ ಸರ್ಕಾರ ಈ ಒಂದು ಉತ್ತಮವಾದಂಥ ದಿನದಂದು ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ಇದೇ ರೀತಿ ಬಂಗಾರಪೇಟೆಯಲ್ಲಿ ನಮ್ಮ ಎಲ್ಲ ಕುಲಬಾಂಧವರು ಸೇರಿ ವಿಜೃಂಭಣೆಯಿಂದ ತಾತಯ್ಯನವರ ಜಯಂತಿಯನ್ನ ಆಚರಣೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. 1726ರಲ್ಲಿ ಕೋದಡಪ್ಪ ಮತ್ತು ಮುದ್ದಮ್ಮ ಅವರ ಒಂದು ದಂಪತಿಗಳಿಗೆ 1726ರಲ್ಲಿ ಜನಿಸಿ ಕೊಂಡಪ್ಪ ಮತ್ತು ಮುದ್ದಮ್ಮ, ಅದೇ ರೀತಿ 1836ರಲ್ಲಿ ಅವರು ಸುಮಾರು 110 ವರ್ಷಗಳ ತುಂಬು ಜೀವನದವರು. ನಾವೆಲ್ಲ ಕುಲಬಾಂಧವರಿದ್ದೀವಿ. ನಮಗೆಲ್ಲರಿಗೂ ಕೂಡ ಒಂದು ಗುರುತನ್ನ ಕೊಟ್ಟಿರ್ತಕ್ಕಂಥ ಮಹಾ ದಾರ್ಶನಿಕರು ಯೋಗಿ ನಾರಾಯಣ ತಾತಯ್ಯನವರು ಅಂದರೆ ತಪ್ಪಾಗಲಾರದು. ಇವತ್ತು ತಾತಯ್ಯನವರು ನಮಗೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ತಾತಯ್ಯನವರು ನಮ್ಮಂತೆ ಸಾಮಾನ್ಯ ಒಂದು ಕುಟುಂಬದಲ್ಲಿ ಜನಿಸಿ ತುಂಬಾ ಕಷ್ಟವನ್ನ ಅನುಭವಿಸಿ ಜೀವನವನ್ನ ನಡೆಸಿರ್ತಕ್ಕಂಥವರು. ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಅಮರನಾಥೇಶ್ವರ ದೇವಸ್ಥಾನದ ಒಂದು ಅರ್ಚಕರ ಒಂದು ಉಪಸ್ಥಿತಿಯಲ್ಲಿ ಬೆಳೆದು ನಂತರ ಪ್ರೌಢಾವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಮದುವೆ ಮಾಡಿ ಮದುವೆ ಆದಮೇಲೆ 3 ಮಕ್ಕಳು ಎತ್ತ ಮೇಲೆ ಕುಟುಂಬವನ್ನು ಪೋಷಣೆ ಮಾಡೋದಕ್ಕೂ ಕೂಡ ಆಗದೆ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ನಮ್ಮ ಕೈವಾರ ನಾರಾಯಣ ತಾತಯ್ಯನವರು ತರ್ತಾರೆ. ಆದ್ರೆ ಅವರಿಗೆ ಸಿಕ್ಕಿರ್ತಕ್ಕಂಥ ಹೆಂಡತಿ ಸ್ವಲ್ಪ ಗಯ್ಯಾಳಿ ಆಗಿರ್ತಾಳೆ. ಯಾಕಂದ್ರೆ ಹೆಂಡತಿ ಆದ್ಮೇಲೆ ಮಹಿಳೆ ಆದ್ಮೇಲೆ ಅಪಾರವಾದಂತಹ ಒಂದು ಆಸೆ ಆಕಾಂಕ್ಷೆಗಳಿರ್ತವೆ. ಅವರ ಆಸೆ ಆಕಾಂಕ್ಷೆಗಳನ್ನ ಪೂರೈಸೋದಕ್ಕೂ ಕೂಡ ಆಗದೆ ಇರ್ತಕ್ಕಂಥ ಒಂದು ದುಸ್ಥಿತಿಗೆ ನಮ್ಮ ಯೋಗಿ ನಾರಾಯಣ ತಾತಯ್ಯನವರು ತರ್ತಾರೆ. ಒಂದು ಮಲಾರವನ್ನು ಕೊಟ್ಟು
ಬಳೆಗಳನ್ನು ತುಂಬಿ ಇದನ್ನ ಮಾರ್ಕೊಂಡು ಸಾಯಂಕಾಲ ದುಡ್ಡು ತಗೊಂಡು ಬಾ ಅಂತ ಆತನ ಹೆಂಡತಿ ಕಳಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾತಯ್ಯನವರು ಎಲ್ಲಾ ಮಹಿಳೆಯರನ್ನು ಕೂಡ ಇವರೆಲ್ಲರೂ ಕೂಡ ದೇವರು ದೇವತೆಯರು ಅಂತ ತಿಳಿದು ಯಾರಿಗೆ ಬಳೆ ಹಾಕ್ತಾರೆ ಅವ್ರು ಕಾಸು ಕೊಟ್ಟರೆ ತಗೊಳ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಬಳೆಯೆಲ್ಲ ಮಾರಿ ಸಾಯಂಕಾಲ ಮನೆಗೆ ಬಂದಂತ ಒಂದು ಸಂದರ್ಭದಲ್ಲಿ ಬರೀ ಕೈಯಲ್ಲಿ ಬರ್ತಾರೆ. ಆಗ ಹೆಂಡತಿ ಕೂಡ ಕೆಲವೊಂದು ಕೆಟ್ಟ ಪದಗಳನ್ನ ಬಳಸಿ ನಾರಾಯಣನ ತಿರಸ್ಕಾರ ಮಾಡ್ತಕ್ಕಂಥ ಒಂದು ದುಸ್ಥಿತಿಗೆ ಅವತ್ತಿನ ದಿನಗಳಲ್ಲಿ ನಾರಾಯಣ ತಾತಯ್ಯನವರು ತಲುಪ್ತಾರೆ. ಈ ರೀತಿ ಕಷ್ಟಪಟ್ಟು ಜೀವನವನ್ನ ನಡೆಸಿ ಅಮರನಾಥೇಶ್ವರ ಒಂದು ಪೂಜಾರಿಯ ಒಂದು ಉಪಸ್ಥಿತಿಯಲ್ಲಿ ಬೆಳೆದತಕ್ಕಂಥ ನಮ್ಮ ನಾರಾಯಣ ತಾತಯ್ಯನವರು ಆವತ್ತಿನ ದಿನಗಳಲ್ಲಿ ಜ್ಞಾನಕ್ಕೆ ಒಂದು ಬೆಲೆ ಕೊಡ್ತಾರೆ, ದೇವರಿಗೆ ಮೊರೆ ಹೋಗ್ತಾರೆ, ಅಪಾರವಾದಂತ ಒಂದು ಜ್ಞಾನವನ್ನ ಪಡೆದು ಒಬ್ಬ ದಾರ್ಶನಿಕರ ಒಂದು ಕೈಗೆ ಸಿಕ್ಕಂತ ಒಂದು ಸಂದರ್ಭದಲ್ಲಿ ಆ ಒಂದು ದಾರ್ಶನಿಕ ಓಂ ನಮೋ ನಾರಾಯಣ ನಮಃ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕೂಗಿಗೆ ಬೆಲೆ ಕೊಟ್ಟು ಆ ಒಂದು ದಾರ್ಶನಿಕನ ಹತ್ತಿರ ಹೋದಂತ ಒಂದು ಸಂದರ್ಭದಲ್ಲಿ ಅವರೊಂದು ಬೆಣಚುಕಲ್ಲು ಕೊಡ್ತಾರೆ. ಆ ಬೆಣಚುಕಲ್ಲು ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಇದನ್ನು ನೀನು ಬಾಯಲ್ಲಿ ಮಾಡ್ಕೊಂಡು ನಾರಾಯಣ ನಮಃ ಅಂತ ಹೇಳ್ಕೊಂಡು ಹೋಗು. ಈ ಬೆಣಚುಕಲ್ಲು ಕಲ್ಲು ಸಕ್ಕರೆ ಆಗೋವರೆಗೂ ಇದನ್ನು ಬಾಯಲ್ಲಿ ಹಾಕೊಂಡು ಓಂ ನಮೋ ನಾರಾಯಣ ನಮಃ, ಓಂ ನಮೋ ನಾರಾಯಣ ನಮಃ, ಓಂ ನಮೋ ನಾರಾಯಣ ನಮಃ ಅಂತ ಹೇಳ್ಕೊಂಡು ಇರು ಅಂತ ಹೇಳ್ತಾರೆ. ಸುಮಾರು ವರ್ಷಗಳ ನಂತರ ಅದನ್ನ ಪದೇ ಪದೇ ಬಳಸ್ಕೊಂಡು ಜ್ಞಾನದಲ್ಲಿ ಕೂತು ಅದು ವರ್ಷಗಳ ನಂತರ ಆ ಒಂದು ಬೆಣಚಕಲ್ಲು ಕಲ್ಲು ಸಕ್ಕರೆ ಆಗಿ ಆಗ ನಮ್ಮ ಕೈವಾರ ತಾತಯ್ಯನವರಿಗೆ ಜ್ಞಾನದ ಫಲ ಮೈಯೆಲ್ಲ ತುಂಬಿ ದಾರ್ಶನಿಕ ಆಗಿ ಈ ಒಂದು ಪ್ರಪಂಚಕ್ಕೆ, ಈ ಒಂದು ಜಗತ್ತಿಗೆ ತನ್ನದೇ ಆದಂಥ ಒಂದು ಕೊಡುಗೆಗಳನ್ನು ನೀಡಿ ಮಾರ್ಗದರ್ಶನ ಮಾಡಿ ಇವತ್ತು ಸರ್ಕಾರದ ಒಂದು ಗೌರವಗಳೊಂದಿಗೆ ನಮ್ಮೆಲ್ಲರ ಕುಲ ಬಾಂಧವರ ಒಂದು ಗೌರವಗಳೊಂದಿಗೆ ಇವತ್ತಿನ ದಿನ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರ ಒಂದು ಶ್ರಮದಿಂದ ಇವತ್ತು ಬಲಿಜ ಕುಲ ಬಾಂಧವರು, ಬಲಿಜ ಜನಾಂಗದವರನ್ನ ಇವತ್ತು ಸರ್ಕಾರ ಗುರುತಿಸಿ ನಮಗೆಲ್ಲರಿಗೂ ಕೂಡ ತಾತಯ್ಯನವರ ಒಂದು ಇದರಿಂದ ನಮಗೆ ಒಂದು ಗೌರವ ಸಿಕ್ಕಿದೆ. ಆ ಗೌರವದ ಮುಖಾಂತರ ಇವತ್ತು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡಿ ಏನು ಸರ್ಕಾರ ನಮಗೆ ಸೂಚಿಸಿದೆಯೋ ಆ ಒಂದು ಮಾರ್ಗದರ್ಶನ